ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಈಗ ಫೈನಲ್ ಇಯರ್ ಹುಡುಗರು ಬಂದಿದ್ದಾರೆ. ಎಲ್ಲ ಕಡೆ ಕ್ಯಾಂಪಸ್ ಇಂಟರ್ವ್ಯೂಗಳು ನಡೀತಾ ಇದೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತಂದರೆ ಫಸ್ಟ್ ಸ್ಟೆಪ್ ಯಾವುದೇ ಒಂದು ಕಂಪ್ನಿಗಳಿಗೆ ಅಥವಾ ಯಾವುದೇ ಒಂದು ಫರ್ಮ್ಗೆ ನೀವು ಹೋಗಬೇಕು ಅಂತಂದರೆ ಫಸ್ಟು ರಿಟರ್ನ್ ಟೆಸ್ಟ್ ತೊಗೊಳ್ತಾರೆ, ಕಾಂಪಿಟೇಟಿವ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪರ್ಸೆಂಟೇಜ್ ಇರ್ಬೋದು, ಲಾಸ್ ಆ್ಯಂಡ್ ಪ್ರಾಫಿಟ್ ಇರ್ಬೋದು, ಪ್ರಾಬಬಿಲಿಟಿ ಇರ್ಬೋದು. ಈ ಥರದ ಮೇಲೆಲ್ಲನೂ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದಲ್ದಲ್ಲೇ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು. ಇದ್ರ ಮೇಲೆಲ್ಲನೂ ನಿಮಗೆ ವಿಡಿಯೋಸ್ನ ಅವರು ಅದ್ರ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ನಾನು ಒಂದೊಂದೇ ಸಣ್ಣ ಟಾಪಿಕ್ ಆಗಿ ನಿಮಗೆ ಅದನ್ನು ಹೇಳ್ತಾ ಹೋಗೋಣ. ಶಾರ್ಟ್ಕಟ್ಸ್ ಏನಿದೆ, ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಅದನ್ನೆಲ್ಲ ಆಲ್ರೆಡಿ ಇವಾಗ TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಅಥವಾ ಕೆಲವೊಂದು ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಕೆಲವೊಂದು ಗೇಟ್ ಎಕ್ಸಾಮ್ ಕ್ವಶನ್ಸ್ನ ರಿಲೇಟೆಡ್ ಟು ಪರ್ಸೆಂಟೇಜ್ ಏನಿದೆಯಲ್ಲ ಅದನ್ನು ಇವತ್ತು ತೊಗೊಂಡ್ಬಂದಿದ್ದೀನಿ. ಆಲ್ರೆಡಿ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ವಿಡಿಯೋ ನಾನೀಗ ಆಲ್ರೆಡಿ ಆ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಇದಕ್ಕೆ 10% ರೂಲ್ ಅಂತ ಹೇಳ್ತೀವಿ, ಸಕ್ಸೆಸಿವ್ ಚೇಂಜಸ್ ಅಂತೀವಿ, ಲಾಸ್ ಆ್ಯಂಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಒಂದಷ್ಟು ಶಾರ್ಟ್ಕಟ್ಗಳು ನಿಮಗೆ ಗೊತ್ತಿರಬೇಕು. ಆವಾಗ ಫಾಸ್ಟಾಗಿ ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈಗ ಫಸ್ಟ್ ಲೆವೆಲಲ್ಲಿ ತುಂಬ ಸಿಂಪಲ್ ಆಗಿತ್ತು ಮೊದಲನೇ ವಿಡಿಯೋ. ಇದು 2ನೇ ವಿಡಿಯೋ ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇದೆ. ಎ ಮದರ್, ಹರ್ ಲಿಟಲ್ ಡಾಟರ್ ಆ್ಯಂಡ್ ಹರ್ ಜಸ್ಟ್ ಬಾರ್ನ್ ಇನ್ಫಾಂಟ್ ಬಾಯ್ ಟುಗೆದರ್ ಸ್ಟುಡ್ ಆನ್ ಎ ವೇಯಿಂಗ್ ಮಿಷಿನ್ ವಿಚ್ ವೇಸ್ 74 kgs. ನೀವು ಕ್ವಶನ್ನ ಕೇರ್ಫುಲ್ಲಾಗಿ ಓದಬೇಕಾಗತ್ತೆ. 3 ಜನ ಇದ್ದಾರೆ, ತಾಯಿ, ಮಗಳು, ಅವಾಗ ತಾನೇ ಹುಟ್ಟಿರೋ ಒಂದು ಗಂಡು ಮಗು. ಅವರು 3 ಜನನು ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡಾಗ 74 kgs ತೂಗ್ತಾ ಇದೆ. ಹೌ ಮಚ್ ಡಸ್ ದ ಡಾಟರ್ ವೇ ಇಫ್ ದ ಮದರ್ ವೇಸ್ 64 kgs ಮೋರ್ ದ್ಯಾನ್ ದಿ ಕಂಬೈನ್ಡ್ ವೆಯ್ಟ್ ಆಫ್ ಡಾಟರ್ ಆ್ಯಂಡ್ ಇನ್ಫ್ಯಾಂಟ್. ಈಗ ಏನಾಗ್ತಿದೆ, ನಾವು ಡಾಟ್ರದ್ದು ವೆಯ್ಟ್ನ ಕಂಡುಹಿಡಿಬೇಕು. ಮದರು ಮತ್ತು ಇನ್ಫ್ಯಾಂಟ್ ಏನಿದೆ ಅಲ್ಲ ಅವರು ವೆಯ್ಟ್ ಎಷ್ಟಿರುತ್ತೆ ಅಂತಂದರೆ ಮದರ್ದು ವೆಯ್ಟ್ ಎಷ್ಟಿರುತ್ತೆ ಅಂದರೆ 46 kgs ಹೈಯರ್ ದ್ಯಾನ್ ದಟ್ ಆಫ್ ದಿ ಕಂಬೈನ್ಡ್ ವೆಯ್ಟ್ ಆಫ್ ಡಾಟರ್ ಆ್ಯಂಡ್ ಇನ್ಫ್ಯಾಂಟ್ ಅಂತ ಹೇಳ್ತಾರೆ. ಅದೇ ಥರ ದ ಇನ್ಫ್ಯಾಂಟ್ ವೇಸ್ 60% ಲೆಸ್ ದ್ಯಾನ್ ದಟ್ ಆಫ್ ದಿ ಡಾಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನು ಕಂಡುಹಿಡಿಬೇಕಲ್ಲ ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ನಾವೀಗ ಡಾಟ್ರದ್ದು ಏಜ್ನ ಕಂಡುಹಿಡಿಬೇಕು, ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಇನ್ಫ್ಯಾಂಟ್ ವೆಯ್ಟ್ ಎಷ್ಟಿದೆ ಅಂದರೆ 60% ಲೆಸ್ ಅಂತ ಹೇಳ್ತಾ ಇದ್ದಾರೆ. 60% ಲೆಸ್ ಅಂತ ಅಂದರೆ ನೀವು 100 ಅಂತ ತೊಗೊಂಡ್ರೆ 0.4x ಆಗುತ್ತೆ. ಎಕ್ಸ್ಗಿನ್ನೂ 60% ಕಡಿಮೆ ಇದೆ. ಸೊ ಹಾಗಾಗಿ ಅದನ್ನು 0.4x ಅಂತ ತೊಗೊಳ್ತಾ ಇದೆ. ಈಗ ನಾವು ಮದರ್ ವೆಯ್ಟ್ನ ನೋಡಿದ್ರೆ ಮದರ್ ವೆಯ್ಟ್ ಏನಾಗುತ್ತೆ, ಎಕ್ಸು ಪ್ಲಸ್ 0.4x ಪ್ಲಸ್ 46 ಅಷ್ಟು ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಂಗೆ ಟೋಟಲ್ ವೆಯ್ಟ್ ಬೇಕಂದರೆ ಮದರ್ದು ಹಾಕ್ಕೋಬೇಕು, ಡಾಟ್ರದ್ದು ಹಾಕ್ಕೋಬೇಕು, ಇನ್ಫ್ಯಾಂಟ್ದು ಹಾಕ್ಕೋಬೇಕು. ಸೊ ಮದರ್ದು ಏನಿದೆ ಎಕ್ಸ್ ಅಂತಲೇ ಹಾಕ್ಕೊಂಡಿದ್ದೀವಿ, ಡಾಟ್ರದ್ದು ಎಕ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಅದೇ ಥರ ನಾವು ಈಗ ಏನು ಮಾಡಬೇಕು, ಮದರು, ಡಾಟರು ಮತ್ತು ಇನ್ಫ್ಯಾಂಟು ಅಷ್ಟು ಜನ ನೀವು ಹಾಕ್ಕೋಬೇಕಾಗತ್ತೆ. ಸೊ ಈಗ ನಿಮಗೆ ಏನಾಗ್ತಿದೆ, ಮದರ್ದು ವೆಯ್ಟ್ ಎಷ್ಟು ಆಗ್ತಿದೆ ಅಂತಂದರೆ ಎಕ್ಸ್ ಪ್ಲಸ್ 0.4x ಪ್ಲಸ್ 46 ಬಂತು. ಅದೇ ಥರ ಇನ್ಫ್ಯಾಂಟ್ದು ವೆಯ್ಟ್ ಎಷ್ಟಿದೆ, 0.4x ಇದೆ. ಅದೇ ಥರ ಡಾಟರ್ ವೆಯ್ಟ್ ಎಷ್ಟಿದೆ, ಎಕ್ಸ್ ಇದೆ. ಸಾಲ್ವ್ ಮಾಡಬೇಕು ಇಕ್ವೇಷನ್. ಎಕ್ಸ್ ಇಸ್ ಈಕ್ವಲ್ ಟು 10 ಬರುತ್ತೆ. ಸೊ ಫಸ್ಟು ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕ್ವಶನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ತಪ್ಪು ಹೋದ್ರಿದ್ರೆ ಪ್ರಾಬ್ಲಮ್ ತಪ್ಪಾಗಿರುತ್ತೆ. ಸೊ 3 ಜನ ಕೂಡಿದಾಗ ಎಷ್ಟಿದೆ, ಇವರಿಬ್ಬರು ಕೂಡಿದಾಗ ಎಷ್ಟಿದೆ, ಇವರಿಬ್ಬರು ಕೂಡಿದಾಗ ಎಷ್ಟಾಗಿದೆ, ಇವ್ರದ್ದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಕೇರ್ಫುಲ್ಲಾಗಿ ಕ್ವಶನ್ನ ಅರ್ಥ ಮಾಡಿಕೊಂಡು ನೀವಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ. ಆ ಥರ ಮಿಸ್ಟರ್ ಗೋವಿಂದ್ ವಾಸ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಈ ವಾಸ್ ಡೂಯಿಂಗ್ ರೀಸನಬಲಿ ವೆಲ್ ಇನ್ ಹಿಸ್ ಬಿಸ್ನೆಸ್ but was always on an expansion mode. Mr. Govind won a contract with a corporation and his business began to boom. So he decided to deploy more people in his project. If we were increase his labor force by 33.33%, what will be the percentage of reduction in workload of each employee? ಸೊ ಈಗ ಏನು ಮಾಡ್ತಾ ಇದ್ದಾರೆ, 100 ಎಂಪ್ಲಾಯಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ 100 ಎಂಪ್ಲಾಯಿ ಏನು ಮಾಡ್ತಿದ್ದಾರೆ, 100 ಯೂನಿಟ್ ವರ್ಕ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಒಬ್ಬ ವರ್ಕರು 1 ಯೂನಿಟ್ ವರ್ಕ್ನ ಮಾಡ್ತಾ ಇದ್ದಾನೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ 33.33% ಅಂದರೆ 100/3 ಮೋರ್ ಲೇಬರ್ನ ಅವನು
ಡಿಪ್ಲಾಯ್ ಮಾಡ್ತಾ ಇದ್ದಾನೆ. ಸೊ ಆವಾಗ ಟೋಟಲ್ ಲೇಬರ್ಸ್ ಎಷ್ಟಾಯಿತು, ಫಸ್ಟು 100 ಲೇಬರ್ಸ್ ಇದ್ದಾರೆ. ಈಗ ಅವ್ರೇನು ಮಾಡಿದ್ದಾರೆ, 100/3% ಜಾಸ್ತಿ ಮಾಡಿದ್ರು, 400/3 ಆಗುತ್ತದು. ಸೊ ನೀವು ಅಲ್ಲಿ LCM ತೊಗೋಬೇಕಾಗತ್ತೆ, ತೊಗೊಂಡು ಪಟ್ಟಕ್ಕಂತ ನೀವು ಅಲ್ಲಿ ಮಾಡಬೇಕಾಗತ್ತೆ. ಆ್ಯಸ್ 400 divide by 3 laborers has to complete the same work in 100 ಯೂನಿಟ್ ವರ್ಕ್ನ ಅವ್ರು ಮಾಡಬೇಕು. ಸೊ ಈಚ್ ವರ್ಕ್ ಏನಾಗುತ್ತೆ, ವರ್ಕ್ ಡಿವೈಡೆಡ್ ಬೈ ನಂಬರ್ ಆಫ್ ಲೇಬರ್ಸ್ ಆಗುತ್ತೆ. 100 divided by 400/3 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 3/4 ಯೂನಿಟ್ ಆಗುತ್ತೆ. ಸೊ ಹ್ಯಾವ್ ಟು ಫೈಂಡ್ ದಿ ಪರ್ಸೆಂಟೇಜ್ ಅಂದರೆ ಈಗ 1 ತಗೊಂಡ್ರೆ ರಿಡಕ್ಷನ್ ಇನ್ ವರ್ಕ್ ಲೋಡ್ ಬೇಕು. 1 - 3/4 ಇಂಟು 100 ಹಾಕೊಳ್ತೀನಿ, ವಿಚ್ ಈಸ್ ಈಕ್ವಲ್ ಟು 25. ಆನ್ಸರು ಲೆಕ್ಕ ಮಾಡುವಂಥದ್ದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ನಾವು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗ್ತಿದೆ, ಇನಿಷಿಯಲಿ 100 ಲೇಬರ್ಸ್ ಇದ್ದಾರೆ, 100 ಯೂನಿಟ್ ಆಫ್ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವನೇನು ಮಾಡ್ತಾನೆ, ಪ್ರತಿಯೊಬ್ಬ ಲೇಬರ್ಗೂ ವರ್ಕ್ನ ಕಡಿಮೆ ಮಾಡೋದಕ್ಕೆ ಒಂದಷ್ಟು ಜನನ ಡಿಪ್ಲಾಯ್ ಮಾಡ್ಕೊಳ್ತಾನೆ. ಆವಾಗ ಏನಾಯಿತು, ನಂಬರ್ ಆಫ್ ವರ್ಕರ್ಸು ಜಾಸ್ತಿ ಆಯಿತು, ವರ್ಕ್ ರಿಮೈನ್ಸ್ ಸೇಮ್. ಆ ಬೇಸಿಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ವರ್ಕ್ನ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. The 3 partners X, Y, Z start the business. Y capital has been 4 times Z as the capital. Also twice X capital has been equal to 3 times Y capital. In case the total profit has 6,500 at the end of a year, what is the Y share ಅಂತ ಕೇಳ್ತಾರೆ. ನಾವು ಹೆಂಗೆ ಮೊದಲನೇ ಪ್ರಾಬ್ಲಮ್ ಮಾಡೋದಲ್ಲ ಅದೇ ಥರ, ವೆಯ್ಟ್ ಪ್ರಾಬ್ಲಮ್ ಮಾಡೋದಲ್ಲ ಅದೇ ಥರ. ಸೊ ಇಲ್ಲಿ ಅವ್ರದ್ದು ಹೆಸರು ಕೊಟ್ಟಿದ್ದಾರೆ, ಹೆಸರು ಕೊಡ್ತಾರೆ XYZ ಕೊಟ್ಟಿದ್ದಾರೆ. ಸೊ ಅವ್ರು ಕೊಟ್ಟಿದ್ದಾರೆ Y ಕ್ಯಾಪಿಟಲ್ ಇಸ್ ಈಕ್ವಲ್ ಟು 4Z ಅಂತ ಅವರೇ ಕೊಡ್ತಾ ಇದ್ದಾರೆ, 4 times Z ಅಂತ ಕೊಡ್ತಿದ್ದಾರೆ. ಅದೇ ಥರ ಟ್ವೈಸ್ X ಅಂದರೆ 2X ಕ್ಯಾಪಿಟಲ್ ಇಸ್ ಈಕ್ವಲ್ ಟು 3 times Y ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ನಾನು ಏನು ಮಾಡಬೇಕು, ವೈನ ಮೊದಲನೇ ಈಕ್ವೇಷನಲ್ಲಿ Y is equal to 4Z ಆಯಿತು, ಎರಡನೇ ಈಕ್ವೇಷನಲ್ಲಿ Y is equal to 2X/3 ಆಯಿತು. ಈಗ ಎರಡನ್ನೂ ಏನು ಮಾಡ್ತೀನಿ, ಈಕ್ವೇಟ್ ಮಾಡ್ತಾ ಇದ್ದೀನಿ. 4Z is equal to 2X/3 ಅಂತ ಆಗುತ್ತೆ. ಆವಾಗ ನನಗೆ ಝಡ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ Z is equal to X/6 ಆಯಿತು. ಸೊ ನನಗೀಗ ರೇಷಿಯೋ ಕಂಡುಹಿಡಿಬೇಕು, ಶೇರ್ ಹೇಳಬೇಕು ಅಂತಂದರೆ X/Y/Z is equal to ಎಕ್ಸ್ದು ಅವ್ರು ಏನು ಹೇಳ್ತಾ ಇದ್ದಾರೆ, ಎಕ್ಸ್ ಅಷ್ಟೇ ಇದೆ, ಏನೂ ಹೇಳಿಲ್ಲ, ಎಕ್ಸ್ ಹಾಗೆ ಇಟ್ಕೊಳ್ಳೋಣ. ಇಂಟು ವೈದು ಏನಾಗ್ತಾ ಇದೆ, 2X/3 ಆಗ್ತಾ ಇದೆ. Z is equal to X/6 ಆಗ್ತಿದೆ. ಸೊ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ, 6:4:1. ಸೊ ಟೋಟಲ್ ಶೇರ್ ಆಫ್ ದಿ ವೈ ಬೇಕು ಅಂತಂದರೆ ನಾನೇನು ಮಾಡಬೇಕು, ಇದು ಮೂರನ್ನು ಆ್ಯಡ್ ಮಾಡಬೇಕು. 6 + 4 10, 10 + 1 11 ಆಯಿತು, 11. ವೈದು ಶೇರ್ ಎಷ್ಟಿದೆ, 4 ಇದೆ. ಇಂಟು ಬಂದಿರೋ ಪ್ರಾಫಿಟ್ ಎಷ್ಟು, 16,500. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 6,000 ಆಗುತ್ತೆ. ನಾನು ಹೇಳ್ದಂಗೆ ಆನ್ಸರ್ ಇಸ್ ಸಿಂಪಲ್. ಮಾಡೋವಂಥದ್ದು ವರ್ಕು ತುಂಬ ನಾನು ಹೈಸ್ಕೂಲ್ ಲೆವೆಲ್ ಇದ್ದು ಇರುತ್ತೆ, ಬಟ್ ನೀವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ಹೇಗೆ ಗಿವನ್ನ ಅರ್ಥ ಮಾಡಿಕೊಂಡು ಅದನ್ನು ಬರ್ಕೊಳ್ತೀರಾ ಇನ್ ದಿ ಫಾರ್ಮ್ ಆಫ್ ಈಕ್ವೇಷನ್, ಅದು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. In a paper A, one student got 18 out of 17 in a paper and B got 14 out of 30. In which paper did he do fare well? ಅಗೇನ್ ನೋಡಿರಿ, ಕೆಲವೊಂದು ಪ್ರಾಬ್ಲಮ್ಸ್ನ ತುಂಬ ಕಾಂಪ್ಲಿಕೇಟೆಡ್ ಕೊಡ್ತಾರೆ, ಕೆಲವೊಂದನ್ನ ತುಂಬ ಸಿಂಪಲ್ ಕೊಡ್ತಾರೆ. ಪೇಪರ್ ಎನಲ್ಲಿ ಏನು ಮಾಡ್ತಾ ಇದ್ದಾರೆ, 18 out of 70 ಅಂತ ತೊಗೊಳ್ತಾ ಇದ್ದಾರೆ. ಇಂಟು 100% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 25.71% ಆಯಿತು. ಪೇಪರ್ ಬಿ ತೊಗೊಂಡ್ರೆ 14 divided by 30 ಇಂಟು 100 ಮಾಡಿದ್ರೆ 46.33. ಯಾವುದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎ ಮಾಡಿದಾರಾ ಬಿ ಮಾಡಿದಾರಾ ಅಂತ ನೀವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದು ಜಾಸ್ತಿ ಇದೆಯಲ್ಲ ಅದು ನೀವು ಮಾಡಿದ್ದೀರಿ ಅಂತ ಹೇಳ್ತೀರಿ. The value of a scooter depreciates in such a way that its value at the end of each year is 3/4 of its value at the beginning of the same year. If the initial value of the scooter is 40,000, what will be the value at the end of 3 years ಅಂತ ಕೇಳ್ತಿದ್ದಾರೆ. ಅಂದರೆ ಪ್ರತಿ ವರ್ಷದಲ್ಲೂ ಆ ವೆಹಿಕಲ್ದು ವ್ಯಾಲ್ಯೂ ಏನಾಗ್ತಿದೆ, ಡಿಪ್ರಿಷಿಯೇಟ್ ಆಗ್ತಾ ಇದೆ. ಎಷ್ಟು ಡಿಪ್ರಿಷಿಯೇಟ್ ಆಗ್ತಾ ಇದೆ, 3/4 ಟೈಮ್ ಆಗ್ತಾ ಇದೆ. ಸೊ 40% ಅದರದ್ದು ವ್ಯಾಲ್ಯೂ ಆದರೆ 3/4 ಅದು ರೆಡ್ಯೂಸ್ ಆಯಿತು ಅಂದರೆ ಮೊದಲನೇ ವರ್ಷದಲ್ಲಿ ಅದರ ಬೆಲೆ ಎಷ್ಟಾಗುತ್ತೆ, 30,000 ಆಗುತ್ತೆ. ಆ 30,000 ಎವ್ರಿ ಇಯರ್ದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, 30,000 ವಿಲ್ ಬಿ ದಿ ಇನಿಷಿಯಲ್ ಪ್ರೈಸು. ಅಗೇನ್ 3/4 ಮಾಡಿದ್ರೆ 22,500. ಯೂಶ್ವಲಿ ನಾವೇನು ಮಾಡ್ತೀವಿ, ಇಂಟು 3 ಅಂತ ಮಾಡಿಬಿಡ್ತೀವಿ. ಏನು ಬಂತಲ್ಲ 30,000 ಏನು ಬಂತಲ್ಲ ಫಸ್ಟ್ ಇಯರ್ದು,
ಇಂಟು 3 ಅಂತ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಮಾಡೋಕ್ಕೆ ಹೋದಾಗ ತಪ್ಪಾಗುತ್ತೆ. ಎವ್ರಿ ಇಯರ್ ಅದರದ್ದು ಡಿಪ್ರಿಷಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಏನಾಯಿತು, 30,000 ಡಿಪ್ರಿಷಿಯೇಟ್ ಆಯಿತು, 22,500. ನೆಕ್ಸ್ಟ್ ಏನಾಯಿತು, 22,500 3/4 ತೊಗೊಂಡ್ರೆ 16,875 ರುಪೀಸ್ಗೆ 3ನೇ ವರ್ಷಕ್ಕೆ ಆ ವೆಹಿಕಲ್ದು ಬೆಲೆ ಎಷ್ಟಾಗುತ್ತೆ ಅಂದರೆ 16,875 ರುಪೀಸ್ ಆಗುತ್ತೆ. Again, an English bulldog received 1,200 votes in a Mr. Bulldog USA competition, giving him approximately 30% of the vote. Approximately what percentage of the remaining votes would you have needed to receive in order to win 70% of the total votes? ಇದನ್ನು ಅಷ್ಟೇ ಪ್ರಾಬ್ಲಮ್ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ ನಿಮಗೆ. ಸಿಂಪಲಾಗಿ ನೋಡ್ಕೋಬೇಕಾಗುತ್ತೆ. ನಮಗೆ ಯಾವುದು ಗೊತ್ತಿರಲ್ವಲ್ಲ ಅದನ್ನು ಏನು ಅಂತ ಎಕ್ಸ್ ಅಂತ ಇಟ್ಕೊಳ್ಳೋಣ. ಟೋಟಲ್ ವೋಟ್ನ ಎಕ್ಸ್ ಇಟ್ಕೊಳ್ಳೋಣ. 30% ಆಫ್ ದಿ ಎಕ್ಸ್ ಅವ್ನಿಗೆ ಏನಾಗಿದೆ, ಆಲ್ರೆಡಿ ಬಂದಿದೆ. ಸೊ 30% ಆಫ್ ದಿ ಎಕ್ಸ್ ಅಂತಂದರೆ 30 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಮಾಡಿದ್ರೆ ಆವಾಗ ಎಷ್ಟಾಗತ್ತೆ, = 1,200 ಅಂತ ಅವ್ರು ಹೇಳಿದ್ದಾರೆ. ಸೊ ನಾನು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ಫೋರ್ ಎಕ್ಸ್ = 1,200 ಇಂಟು 100 ಡಿವೈಡೆಡ್ ಬೈ 30 ಆಗುತ್ತೆ. ಆವಾಗ ಎಕ್ಸ್ = 4,000 ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಕಂಡುಹಿಡಿತಾ ಇದ್ದೀನಿ, ಟೋಟಲ್ ವೆಯ್ಟ್ ಎಷ್ಟಾಗುತ್ತೆ, ಟೋಟಲ್ ವೋಟ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 30% ಆಫ್ ದಿ ವೋಟ್ ಕೊಟ್ಟಿದ್ದಾರೆ. ಸೊ ಹೇಗಾಗುತ್ತೆ ಅಂತ ಮಾಡಿಕೊಂಡ್ರೆ ಟೋಟಲ್ 40%. ಈಗ ಆಲ್ರೆಡಿ 30% ಗಿವನ್. ಸೊ 70% ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. 70% ಆಫ್ ದಿ ಎಕ್ಸ್ ವೋಟ್ಸ್, ಈಗ 30% ಕೊಟ್ಟಿದ್ದಾರೆ ಅಂದರೆ ಉಳಿದಿರೋದೆಷ್ಟು, 70%. 70 ಡಿವೈಡೆಡ್ ಬೈ 100 ಇಂಟು 4,000 ಮಾಡ್ತೀವಿ. ಅವಾಗ ಏನಾಯಿತು, 2,800. ಇಲ್ಲ ಅಂತಂದರೆ ನೀವು 4,000 1,200 ಸಬ್ಟ್ರಾಕ್ಟ್ ಮಾಡಿದ್ರೂ ಆಗುತ್ತೆ. ಸೊ ಆವಾಗ ಎಷ್ಟಾಯಿತು, 2,800. ಆದರೆ ಅವ್ನಿಗೆ ಎಷ್ಟು ಪರ್ಸೆಂಟೇಜ್ ಬರಬೇಕು, ಇನ್ನು 70%ಗೆ ಈಕ್ವಲೆಂಟ್ ಆಗೋಷ್ಟು ಬೇಕು. ಸೊ ಆಲ್ರೆಡಿ ಈಗ 30% ಬಂದುಬಿಟ್ಟಿದೆ. ಉಳಿದಿರೋದೆಷ್ಟು, 40% ವೋಟ್. ಸೊ ನಾವು 40% ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 1,600 ಆಯಿತು. ನಾವು 1,600 ಪರ್ಸೆಂಟೇಜಲ್ಲಿ ಕೇಳ್ತಾ ಇದ್ದಾರೆ. ನಂಬರ್ ಆಫ್ ವೋಟ್ ಕೇಳ್ತಾರೆ. ನೀವು ನಂಬರ್ ವೋಟ್ ಕೇಳಿದ್ರೆ ನೀವು ಅದನ್ನು ಮಾಡ್ಬೋದು. 1,200 + 1,600 ಹಾಕೊಂಡ್ರು ನೀವು ಎಷ್ಟಾಗುತ್ತೆ, 2,800 ಆಗುತ್ತೆ. ಆ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲ ಬೇಡ, 40% ಆಫ್ ದಿ ವೋಟ್ ಎಷ್ಟಾಗುತ್ತೆ ಅಂತಂದರೆ 1,600 ಡಿವೈಡೆಡ್ ಇಂಟು 100 ಡಿವೈಡೆಡ್ ಬೈ 2,800 ಹಾಕೊಂಡಾಗ ಎಷ್ಟು ಪರ್ಸೆಂಟೇಜ್ ಬರುತ್ತಲ್ಲ, ದಟ್ ಪರ್ಸೆಂಟೇಜ್ ವಿಲ್ ಬಿ ದಿ ವೋಟ್. ಇದನ್ನು ಡಿವೈಡ್ ಮಾಡ್ಬೇಕಾದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಎಲ್ಲ ಬೇಕಾಗಿಲ್ಲ. ರಫ್ಲಿ 2 times 3 times ನಿಮ್ಗೆ ಅದು ಗೊತ್ತಾಗಬೇಕು. ರಫ್ಲಿ ಎನಿವೆ ಅವ್ರು 4 ಆನ್ಸರ್ಸ್ನ ಕೊಟ್ಟಿರ್ತಾರೆ. ಆ ಬೇಸ್ ಮೇಲೆ ನೀವು ಅಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. Ajit sells a table to Ajay at 10% profit and Ajay sells it to Anup at 10% loss. What is the price did Ajit purchase the table if Anup paid 2,178 ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿಲ್ಲದೆ ಇರೋದನ್ನ ಏನಂತ ಹಾಕೊಳ್ಳೋಣ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಈಗ ಅಜಿತ್ ಕಾಸ್ಟ್ ಪ್ರೈಸ್ ಆಫ್ ದಿ ಟೇಬಲ್ ಫಾರ್ ಅಜಿತ್ ರುಪೀಸ್ ಎಕ್ಸ್, ಗಿವನ್ ದಟ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಟೇಬಲ್ ಫಾರ್ ಅನೂಪ್ ಎಷ್ಟಾಯಿತು, ಅನೂಪಿಗೆ ಎಷ್ಟಾಯಿತು, 2,178 ಆಯಿತು. ಸೊ 10% ಏನಾಗ್ತಿದೆ, ಪ್ರಾಫಿಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ 10% ಏನಾಗ್ತಿದೆ, ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. 10% ಪ್ರಾಫಿಟ್ ಆಯಿತು ಅಂತಂದರೆ ಪ್ರಾಫಿಟ್ ಆಯಿತು ಅಂದರೆ 110 ಆಗುತ್ತೆ. ಸೊ 90% ಆಫ್ 110% ಆಫ್ ಎಕ್ಸ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. 90 ಡಿವೈಡೆಡ್ ಬೈ 100 ಇಂಟು 110 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಮಾಡಬೇಕು. = 2,178 ಆಯಿತು. ಆ ರೀತಿಯಾಗಿ ಮಾಡಿ ನೀವು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ ವಿಲ್ ಬಿ 2,200 ಆಗಿರುತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಯಾವ ಥರ ಪ್ರಾಬ್ಲಮ್ಸ್ ಇದೆ, ಯಾವ ಥರ ಕೇಳಿದ್ದಾರೆ, ಸಿಂಪಲ್ ಆಗಿದೆಯಾ, ಇದೆಯಾ, ಆ ಥರ ನಿಮ್ಗೆ ಗೊತ್ತಿಟ್ಕೊಂಡು ಮಾಡಬೇಕಾಗತ್ತೆ. A fresh fruit cuts 68% of water and a dry fruit contains 20% of water. How much dry fruit can be obtained from 100 kg of fresh fruits ಅಂತ ಕೇಳ್ತಾರೆ. ಫ್ರೆಶ್ ಫ್ರೂಟಲ್ಲಿ ವಾಟರು ಮತ್ತು ಸಾಲಿಡ್ ಎಷ್ಟಿರುತ್ತೆ ಅಂದರೆ 68 × 32 ಇದೆ, ವಿಚ್ ಇಸ್ ಈಕ್ವಲ್ ಟು 17:8 ಆಗುತ್ತೆ. ಸೊ 2 ಆ್ಯಡ್ ಮಾಡಿದ್ರೆ 25 ಆಯಿತು. ಡ್ರೈ ಫ್ರೂಟ್ಸ್ ತೊಗೊಂಡ್ರೆ ವಾಟರ್ ಇಷ್ಟು, ಸಾಲಿಡ್ ತೊಗೊಂಡ್ರೆ 20:8 ಆಗುತ್ತೆ. 5:20 ಆಗುತ್ತೆ. 5 + 20 25 ಆಯಿತು. ಸೊ ನೌ ಯು ಕ್ಯಾನ್ ಕ್ಲಿಯರ್ಲಿ ಇಫ್ ಯು ಹ್ಯಾವ್ 100 kg ಆಫ್ ದಿ ಫ್ರೆಶ್ ಫ್ರೂಟ್, ಇಟ್ ಮೀನ್ಸ್ 8 × 4 32 kg ಆಫ್ ಸಾಲಿಡ್ ಪಾರ್ಟ್ ಇರುತ್ತೆ ಇನ್ ಫ್ರೆಶ್ ಫ್ರೂಟಲ್ಲಿ. ಅದೇ ಥರ ಏನು ಮಾಡುತ್ತೆ, 25 kg ಆಫ್ ದಿ ಡ್ರೈ ಫ್ರೂಟ್ಸಲ್ಲಿ 20 kg ವಿಲ್ ಬಿ ದಿ ಸಾಲಿಡ್ ಪಾರ್ಟ್.
ಸೊ ಅವ್ರು ಏನು ಕೇಳ್ತಾರೆ, ಹೌ ಮಚ್ ಡ್ರೈ ಫ್ರೂಟ್ ಕೆನ್ ಬಿ ಒಬ್ಟೈನ್ ಫ್ರಮ್ 100 kgs ಆಫ್ ಫ್ರೆಶ್ ಫ್ರೂಟ್ಸ್ ಕೇಳ್ತಾ ಇದ್ದಾರೆ. 2 kgs ಆಫ್ ಎ ಸಾಲಿಡ್ ಫ್ರೂಟ್ ಪಾರ್ಟ್ ಫ್ರಮ್ ಈಚ್ fresh fruit will produce 25 divided by 20 into 32 ಆಯಿತು, which is equal to 40 kgs of the dry fruits. ಸೊ 40 kg of the dry fruits from 100 kgs of the fresh fruits ಬರುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಅದೇ ಥರ ಇಟ್ ಈಸ್ ಡಿಸೈಡೆಡ್, ನೋಡ್ಕೋಬೇಕಾಗತ್ತೆ ಪ್ರಾಬ್ಲಮ್ಗಳು ಯಾವ ರೀತಿ ಇರುತ್ತೆ ಅಂತ, ಆ ರೀತಿಯಾಗಿ ನೀವು ನೋಡಿಕೊಂಡು ಮಾಡಬೇಕಾಗತ್ತೆ. ಇಟ್ ಈಸ್ ಡಿಸೈಡೆಡ್ ದಟ್ ದ ಸ್ಟೂಡೆಂಟ್ ಹೂ ಟಾಪ್ಸ್ will get a refund of 20% of 25% of his tuition fees. If the tuition fees is 3,000, what will be the refund amount? ಅವ್ರು ಏನು ಕೇಳ್ತಿದ್ದಾರೆ, 25% ಆಫ್ 20% ಬರುತ್ತೆ, 20% ಆಫ್ 25%. ಸೊ ನಾವೇನು ಮಾಡಬೇಕು, 25%ಗೆ ಎಷ್ಟಾಗುತ್ತೆ ಫೀಸು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 25%ಗೆ ಎಷ್ಟಾಯಿತು, 75%. 75%ಅಲ್ಲಿ 20%, ಸೊ ದಟ್ ವಿಲ್ ಬಿ ಈಕ್ವಲ್ ಟು 150. ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಪ್ರಾಬ್ಲಮ್ಮು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಆ ಥರ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ನಾವೇನು ಮಾಡ್ತೀವಿ, ಡಿಡಕ್ಷನ್ ಆಗ್ತಿದೆ ಅಂದ ತಕ್ಷಣ 45% 20 + 25 ಆ್ಯಡ್ ಮಾಡಿಬಿಟ್ಟು 45% ಅಂತ ಆನ್ಸರ್ ಹಾಕ್ಬಿಡ್ತೀವಿ. ಅದನ್ನು ಮಾಡಿಬಿಟ್ಟು ನೀವು ಅಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ ಎ ಕ್ಲಾಸ್ ಆಫ್ 6 students, the marks of 5 students are 30, 32, 28, 27, 33. The average increases by 30% because of the marks of the 6 students. What is the marks of the 6 students ಅಂತ ಕೇಳ್ತಿದ್ದಾರೆ. ಸೊ 30% ಆವ್ರೇಜ್ ಇನ್ಕ್ರೀಸ್ ಮಾಡಿದ್ರು ಬಿಕಾಸ್ ಆಫ್ ದಿ 6th ಸ್ಟೂಡೆಂಟ್. ಸೊ 6th ಸ್ಟೂಡೆಂಟ್ದು ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲ ಹುಡುಗರು ಇದ್ದಾರೆ, ಅವ್ರದ್ದು ಆ್ಯಡ್ ಮಾಡ್ತಾ ಇದ್ದೀನಿ, 150 ಮಾರ್ಕ್ಸ್ ಬರ್ತಾ ಇದೆ. ಎಷ್ಟು ಜನ ಇದ್ದಾರೆ, 5 ಜನ ಇದ್ದಾರೆ. ಡಿವೈಡೆಡ್ ಬೈ 5 ಮಾಡ್ತೀನಿ, 30%, ಬಿಕಾಸ್ ನನಗೆ ಆವ್ರೇಜ್ 30% ಇನ್ಕ್ರೀಸ್ ಮಾಡಬೇಕು. ಸೊ 30 + 30 ಮಾಡಿದ್ರೆ ಎಷ್ಟಾಯಿತು, 60 ಆಫ್ 30 ನಾನು ನೋಡ್ಕೋಬೇಕಾಗತ್ತೆ. ಸೊ 30 + 30% ಆಫ್ 30. ಸೊ 30% ಆಫ್ 30 ಅಂದರೆ 30 + 30 ಡಿವೈಡೆಡ್ ಬೈ 100. ಅದೇನಾಯಿತು, 30 ಡಿವೈಡೆಡ್ ಬೈ 100 ಅಷ್ಟಾಯಿತು, 9 ಆಯಿತು, 39. ಸೊ ಆವ್ರೇಜ್ ಏನಾಯಿತು, 39 ಆಯಿತು. ಸೊ ಹಾಗಾಗಿ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, 6 ಸ್ಟೂಡೆಂಟ್ಸ್ ಇದ್ದಾರೆ. ಟೋಟಲ್ ಮಾರ್ಕ್ಸ್ ನನಗೆ ಬೇಕು ಅಂತಂದರೆ ಏನು ಮಾಡಬೇಕು, 39 × 6 ಮಾಡಬೇಕು, 634 ಆಯಿತು. ಸೊ 6th ಸ್ಟೂಡೆಂಟ್ ನನಗೆ ಎಲ್ಲ ಹುಡುಗರದು ಕೂಡಿದಾಗ ಎಷ್ಟಾಯಿತು, 234 ಆಗ್ತಿದೆ. ನನಗೆ 6th ಸ್ಟೂಡೆಂಟ್ ಬೇಕು. 5 ಜನ ಸ್ಟೂಡೆಂಟ್ದು ಮಾರ್ಕ್ಸ್ ಕೂಡಿದಾಗ ಎಷ್ಟಾಯಿತು, 150 ಬಂತು. ಸೊ 230 - 150 ಮಾಡಿದಾಗ ಅದೇನಾಗುತ್ತೆ, 84 ಆಗುತ್ತೆ. ಈ ರೀತಿಯಾಗಿ ನೀವು ಕ್ವಿಕ್ಕಾಗಿ ಮಾಡಬೇಕು, ಫಾಸ್ಟಾಗಿ. ಈ ಥರ ಪ್ರಾಬ್ಲಮ್ಸನ್ನೇ ಮುಂಚೆನೇ ಸಾಲ್ವ್ ಮಾಡಿದರೆ ಅಲ್ಲಿ ಸಾಲ್ವ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ನೀವು ನೋಡಿಕೊಂಡು ಅಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.